ವಿಜಯಪುರದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ತೋಟಗಾರಿಕಾ ಸಚಿವರಿಗೆ ರೈತನಿಂದ ತರಾಟೆ ತೆಗೆದುಕೊಂಡಿದ್ದಾರೆ. ವಿಜಯಪುರದ ಸಾವಯವ ಹಾಗೆ ಸಿರಿಧಾನ್ಯ ಮೇಳದಲ್ಲಿ ಈ ಒಂದು ಘಟನೆ ನಡೆದಿದೆ. ಬಹಳ ಅಪರೂಪ ಅನ್ಸುತ್ತೆ. ತೋಟಗಾರಿಕಾ ಸಚಿವರಿಗೆ ರೈತರೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ಇಲ್ಲಿ ರೈತರು ಸಾಕಷ್ಟು ರೊಚ್ಚಿಗೆದ್ದಿದ್ದಾರೆ. ಸಚಿವ MC ಮನಗೂಳಿ ಭಾಷಣದ ಮುಕ್ತಾಯದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಯಾವ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಮೇವು ಕೊಟ್ಟಿದ್ದೀರಿ ಸಚಿವರೇ? ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಬ್ಬ ರೈತನಾಗಿ, ಅನ್ನದಾತನಾಗಿ ವಿಜಯಪುರದ ನಾಗಠಾಣ ಗ್ರಾಮದ ರೈತ ಈ ರೀತಿಯಾಗಿ ಸಚಿವರಿಗೆ ತರಾಟೆಗೆ ತೆಗೆದುಕೊಂಡಿರುವಂಥ ಘಟನೆ ವಿಜಯಪುರದಲ್ಲಿ ನಡೆದಿದೆ. ನೀವು ಹೀಗೆ ಹೇಳಿದ್ರೆ ರೈತರು ಸತ್ತು ಹೋಗ್ತಾರೆ ಅಂತ ರೈತ ಅವರನ್ನು ಎಚ್ಚರಿಕೆ ಕೊಟ್ಟಿದ್ದಾನೆ. ಮೇವು ಒದಗಿಸೋದಕ್ಕೆ ಜಿಲ್ಲಾಧಿಕಾರಿಗೆ ಸೂಚಿಸಿರೋದಾಗಿ ಸಚಿವರು ಉತ್ತರವನ್ನು ಕೊಟ್ಟರು. ಸೊ ಈ ರೀತಿಯಾಗಿ ಯಾಕೆ ಈ ರೀತಿ ಸುಳ್ಳು ಹೇಳಿದ್ದೀರಿ? ಸೊ ಯಾಕೆ ಎಲ್ಲ ಆಗಿದೆ ಸಚಿವರಿಗೆ ಈ ರೀತಿಯಾಗಿ ಘೇರಾವ್ ಹಾಕಿ ತಮ್ಮ ಮಾತಿನ ಚಾಟಿಯನ್ನು ಅನ್ನದಾತ ಬೀಸಿದ್ದಾರೆ. ನಾವು ಹೇಳ್ತೇವೆ ಮಿನಿಸ್ಟರ್ ಇದಕ್ಕೆ ಉತ್ತರ ಕೊಡ್ಬೇಕು. ನಮ್ಮ ಬಿಜಾಪುರ ಜಿಲ್ಲಾದಾಗ ಎಲ್ಲೆಲ್ಲಿ ಕಣಕಿ ಇದು ಮಾಡಿದ್ರಿ, ಸ್ಟಾಕ್ ಮಾಡಿದ್ರಿ, ಎಲ್ಲಿ ತಂದು ಮಾಡಿದ್ರಿ, ರೈತರಿಗೆ ಏನು ಉಪಕಾರ ಮಾಡಿದ್ರಿ? ಹಿಂಗಾದ್ರೆ ರೈತ ಹೆಂಗ್ ಉಪಕಾರ ಆಗ್ತಾನ, ಹೆಂಗ್ ಉದ್ಧಾರ ಆಗ್ತಾನ? ನಿಮ್ಮಂತವ್ರು ಮಿನಿಸ್ಟರ್ 4 ಮಂದಿ ಸತ್ತು ಹೋಗ್ತಾವ. ಉತ್ತರ ಹೇಳ್ರಿ. ಅದು ಯಾಕಾಗಲಿಲ್ಲ? ಕುಡುಗ ಯಾಕಾಗಲಿಲ್ಲ? ಉತ್ತರ ಹೇಳು. ಹಿಂಗಾದ್ರೆ ರೈತ ಹೆಂಗ್ ಉಪಕಾರ ಆಗ್ತಾನ, ಹೆಂಗ್ ಉದ್ಧಾರ ಆಗ್ತಾನ? ನಿಮ್ಮಂತವ್ರು ಮಿನಿಸ್ಟರ್ 4 ಮಂದಿ ಸತ್ತು ಹೋಗ್ತಾವ. ಉತ್ತರ ಹೇಳ್ರಿ. ಅದು ಯಾಕಾಗಲಿಲ್ಲ? ಕುಡುಗ ಯಾಕಾಗಲಿಲ್ಲ? ನಾವು ಹೇಳ್ತೇವೆ ಮಿನಿಸ್ಟರ್ ಇದಕ್ಕೆ ಉತ್ತರ ಕೊಡ್ಬೇಕು. ನಮ್ಮ ಬಿಜಾಪುರ ಜಿಲ್ಲಾದಾಗ ಎಲ್ಲೆಲ್ಲಿ ಕಣಕಿ ಇದು ಮಾಡಿದ್ರಿ, ಸ್ಟಾಕ್ ಮಾಡಿದ್ರಿ, ಎಲ್ಲಿ ತಂದು ಮಾಡಿದ್ರಿ, ರೈತರಿಗೆ ಏನು ಉಪಕಾರ ಮಾಡಿದ್ರಿ? ಹಿಂಗಾದ್ರೆ ರೈತ ಹೆಂಗ್ ಉಪಕಾರ ಆಗ್ತಾನ, ಹೆಂಗ್ ಉದ್ಧಾರ ಆಗ್ತಾನ? ನಿಮ್ಮಂತವ್ರು ಮಿನಿಸ್ಟರ್ 4 ಮಂದಿ ಸತ್ತು ಹೋಗ್ತಾವ. ಉತ್ತರ ಹೇಳ್ರಿ. ಅದು ಯಾಕಾಗಲಿಲ್ಲ? ಕುಡುಗ ಯಾಕಾಗಲಿಲ್ಲ? ಉತ್ತರ ಹೇಳು. ಹಿಂಗಾದ್ರೆ ರೈತ ಹೆಂಗ್ ಉಪಕಾರ ಆಗ್ತಾನ, ಹೆಂಗ್ ಉದ್ಧಾರ ಆಗ್ತಾನ? ನಿಮ್ಮಂತವ್ರು ಮಿನಿಸ್ಟರ್ 4 ಮಂದಿ ಸತ್ತು ಹೋಗ್ತಾವ. ಉತ್ತರ ಹೇಳ್ರಿ. ಅದು ಯಾಕಾಗಲಿಲ್ಲ? ಕುಡುಗ ಯಾಕಾಗಲಿಲ್ಲ? ಉತ್ತರ ಹೇಳು. ಹಿಂಗಾದ್ರೆ ರೈತ ಹೆಂಗ್ ಉಪಕಾರ ಆಗ್ತಾನ, ಹೆಂಗ್ ಉದ್ಧಾರ ಆಗ್ತಾನ? ನಿಮ್ಮಂತವ್ರು ಮಿನಿಸ್ಟರ್ 4 ಮಂದಿ ಸತ್ತು ಹೋಗ್ತಾವ. ಉತ್ತರ ಹೇಳ್ರಿ. ಅದು ಯಾಕಾಗಲಿಲ್ಲ? ಕುಡುಗ ಯಾಕಾಗಲಿಲ್ಲ? ಉತ್ತರ ಹೇಳು. ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಈ ಒಂದು ವಾಣಿಜ್ಯ ಮೇಳವನ್ನು ವಿಜಯಪುರದಲ್ಲಿ ಬೆಂಗಳೂರಲ್ಲಿ 18 ಮತ್ತು 19 ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಈ ಒಂದು ವಾಣಿಜ್ಯ ಮೇಳವನ್ನು ವಿಜಯಪುರದಲ್ಲಿ ಬೆಂಗಳೂರಲ್ಲಿ 18 ಮತ್ತು 19 ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಈ ಒಂದು ವಾಣಿಜ್ಯ ಮೇಳವನ್ನು ವಿಜಯಪುರದಲ್ಲಿ